ಇತ್ತ ಕರ್ನಾಟಕದ ಪರಿಸ್ಥಿತಿ ಹಾಸನ ಮಲೆನಾಡು ಭಾಗದಲ್ಲೂ ಕೂಡ ಇದೀಗ ಆತಂಕ ಹೆಚ್ಚಾಗ್ತಾ ಇದೆ. ಮತ್ತೆ ಗುಡ್ಡ ಕುಸಿತ, ಒಂದು ಲಾರಿ ಕಾರು ಜೆಸಿಬಿ ಮೇಲೆ ಮಣ್ಣಿನ ಗುಡ್ಡ ಬಿದ್ದಿದೆ ಅನ್ನೋ ಮಾಹಿತಿ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ವಾಹನ ಚಲಿಸುವಾಗಲೇ ಮೇಲೆ ಬಿದ್ದಿದೆಯಂತೆ ಗುಡ್ಡ. ಹಾಸನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಭಾಗದಲ್ಲಿ ಸಂಭವಿಸಿರುವ ದುರಂತ ಇದು. ಅಲ್ಲಿನ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರೋ ಸಂದರ್ಭದಲ್ಲೇನೆ ಗುಡ್ಡ ಕುಸಿದಿದೆ. ಶಿರೂರಿನಲ್ಲೂ ಕೂಡ ಇಂಥದ್ದೇ ದುರಂತ ಸಂಭವಿಸಿತು. ಅಲ್ಲಿ ಲಾರಿಯನ್ನ ನಿಲ್ಲಿಸಿ ಅಲ್ಲಿ ನಿದ್ರೆಯನ್ನ ಮಾಡ್ತಾ ಇದ್ದ ಅರ್ಜುನ್ ಸೇರಿದಂತೆ ಆ ಟೀ ಅಂಗಡಿಯಲ್ಲಿದ್ದ 15 ಮಂದಿ ನಾಪತ್ತೆಯಾಗಿದ್ರು. ರಕ್ಷಣಾ ಕಾರ್ಯಾಚರಣೆ, ಅನೇಕರು ಸಾವನ್ನಪ್ಪಿದ್ರು, ಕೆಲವರನ್ನ ರಕ್ಷಣೆ ಮಾಡಲಾಯಿತು, ಇನ್ನು 4 ನಾಪತ್ತೆ. ಆ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯ ಶಿರೂರಿನಲ್ಲಿ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅದರ ನಡುವೆನೇ ಹಾಸನದ ಬಳಿಯಲ್ಲಿ ಶಿರಾಡಿ ಘಾಟ್ ಬಹುಶಃ ಜಾಗ, ಅಲ್ಲಿ ಮತ್ತೊಮ್ಮೆ ಅಂಥದ್ದೇ ದುರಂತ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಖುಷ್ವಂತ್. ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ? ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರೀಪಾದ್, ಈಗಾಗಲೇ ಸ್ಥಳಕ್ಕೆ ಸಕಲೇಶ್ಪುರ ಗ್ರಾಮಾಂತರ ಸಿಪಿಐದ ನಿರಂಜನ್ ಅವರು ಮತ್ತೆ PSI ತಿಪ್ಪಾರೆಡ್ಡಿ ಅವರು ಎಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಏನು ಈ ಘಟನೆ ಈ ಹಿಂದೆ ದೊಡ್ಡತಪ್ಪಲು ಬಳಿ ರಸ್ತೆ ಕುಸಿತು. ಇಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಮತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಉಸ್ತುವಾರಿ ಸಚಿವ ರಾಜಣ್ಣ ಎಲ್ಲರೂ ಕೂಡ ಇದೇ ಸ್ಥಳಕ್ಕೆ ಭೇಟಿದ್ರು. ಮತ್ತೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಓಪನ್ ಆಗಿ ಕುಮಾರಸ್ವಾಮಿ ಅವರು ಹೇಳಿದ್ರು. 2-3 ಬಾರಿ ರಸ್ತೆ ಕುಸಿತು. ಮತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಸನ DC ಸತ್ಯಭಾಮ ಅವರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಮಾತ್ರ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಆದ್ರೆ ಈಗ ಪುನಃ ಏಕಾಏಕಿ ಮಳೆಯ ರಭಸ ಮತ್ತೆ ಗಾಳಿ ಮಳೆ ಹೆಚ್ಚಾದ ಕಾರಣ ಈಗಾಗಲೇ ಮತ್ತೆ ಖುಷ್ವಂತ್, ಅಂದ್ರೆ ವೆಹಿಕಲ್ಸ್ ಅಲ್ಲಿ ಇದ್ದವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು ಹಿಂಗೆ ಗುಡ್ಡ ಕುಸಿತಿದೆ ಅಂತ ಹೇಳಿ? ಅಂದ್ರೆ ಅದೃಷ್ಟ ಗಟ್ಟಿ ಇತ್ತು ನಿಜ ಹೇಳ್ಬೇಕು ಅಂದ್ರೆ. ಶಿರೂರ್ನ ಘಟನೆ ನಾವ್ ನೆನ್ಪು ಮಾಡ್ಕೊಂಡ್ರೆ ಸ್ಮಿತಾ, ಈಗಾಗಲೇ ಈ ಗುಡ್ಡ ಹಂತವಾಗಿ ಕುಸಿತಾ ಇದೆ. ಯಾಕಂತ ಅಂದ್ರೆ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಈ ಸಂಪೂರ್ಣವಾದ ಗುಡ್ಡದ ಪ್ರಮಾಣ ಒಂದೇ ಸತಿ ಕುಸಿದಿದ್ರೆ ಬಹುಶಃ ಯಾರಾದ್ರೂ ಸಿಕ್ಕಿಕೊಳ್ತಿದ್ರು. ಈಗಾಗಲೇ ಅಲ್ಲಿ 2-3 ಬಾರಿ ಗುಡ್ಡ ಕುಸಿತಿತ್ತು. ಹೀಗಾಗಿ ಚಲಿಸ್ತಿರ್ಬೇಕಾದ್ರೆ ಸ್ವಲ್ಪ ಪ್ರಮಾಣದ ಮಣ್ಣು ಅರ್ಧಂಬರ್ಧ ಆ ವಾಹನಗಳ ಮೇಲೆ ಬಿದ್ದಿರೋ ಕಾರಣ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದ ಮಣ್ಣೇನಾದ್ರು ಬಿದ್ದಿದ್ರೆ ಇನ್ನೂ ಹೆಚ್ಚಿನ ಅನಾಹುತ ಆಗ್ತಿತ್ತು. ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ಕೂಡ ವಾಹನವನ್ನ ತೆರವು ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಇಡೀ ಒಂದು ಶಿರಾಡಿಗ ಟ್ರಾಫಿಕ್ ಜಾಮ್ ಆಗಿರುವಂತದ್ದು, ಜೊತೆಗೆ ಅಲ್ಲಿ ಸ್ಥಳಕ್ಕೆ ಸಂಪರ್ಕ ಮಾಡೋದು ಕೂಡ ಈ ಸದ್ಯಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ ಸ್ಮಿತಾ. ರೈಟ್. ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ. ಇದು ಮೇಲ್ಗಡೆ ಇದು ಗುಡ್ಡ ಇತ್ತಲ್ಲ, ಇದು ಗುಡ್ಡ ಪೂರಾ ಬಂದಿದೆ. ಇದು ಪೂರಾ ಬಂದ್ಬಿಟ್ಟು ಈಗಾಗಲೇ ಸಕಲೇಶ್ಪುರದ ಹಾರ್ಲೆ ಗ್ರಾಮದ ಬಳಿ, ಅಂದ್ರೆ ಹಾರ್ಲೆ ಕೂಡಿಗೆ ಬಳಿ ರಸ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಿರಂತರ ಮಳೆಯಿಂದ ನಡನಹಳ್ಳಿ ಇರ್ಬೋದು, ಕುಂಬರ್ಡಿ ಮತ್ತು ದೇಕ್ಲಾ, ಗುರ್ಜನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಡಿತುವಂತ ರಸ್ತೆ ಸಂಪೂರ್ಣವಾಗಿ ಕಡಿದು ಹೋಗಿರುವುದನ್ನ ನೋಡ್ಬೋದಾಗಿದೆ. ನಿಜಕ್ಕೂ ಈ ಹಿಂದೆ ಕೊಡಗು ಮತ್ತು ಹಾಸನ ಗಡಿಭಾಗದ ಜಿಲ್ಲೆಯಲ್ಲಿ ಯಾವ ರೀತಿ ಗುಡ್ಡ ಕುಸಿತ ಆಗಿತ್ತು, ಅಂತಹ ಒಂದು ಭೀಕರವಾಗಿ ಗುಡ್ಡ ಕುಸಿತ ಆಗಿರುವುದನ್ನ ನೋಡ್ಬೋದಾಗಿದೆ. ಜೊತೆಗೆ ಈ ಭಾಗದಲ್ಲಿ ಎತ್ತಿನ ಹೊಳೆ ಪೈಪ್ ಏನಿದೆ ಆ ಕೂಡ ಹಾದು ಹೋಗಿರುವಂಥದ್ದು. ಜೊತೆಗೆ ಇನ್ನಷ್ಟು ಮುಂದೆ ಹೋಗಿ ತೋರಿಸ್ಲಿಕ್ಕೆ ಈ ಪ್ರದೇಶ ಹಾನಿಕಾರಕ ಆಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕುಸಿಯುವಂತ ಸಾಧ್ಯತೆ ಇದೆ. ಆದಷ್ಟು ನಾವು ಇಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಮತ್ತೆ ಯಾರು ಕೂಡ ಸಾರ್ವಜನಿಕರು ಇಲ್ಲಿಗೆ ಬಾರದೇ ಇರೋದು ಕೂಡ ಒಳ್ಳೇದು ಅಂತ, ಬರದೇ ಇರೋದು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು ಎಷ್ಟು ಆಳದ ತನಕ ಇಲ್ಲಿ ಕುಸಿತ ಆಗಿದೆ. ರಸ್ತೆಯ ಒಂದು ಭಾಗ ಈ ಕಡೆ ಇದ್ರೆ ಇನ್ನೊಂದು ಭಾಗ ಆ ಕಡೆ ನೋಡ್ಬೋದು ಎತ್ತಿನ ಹೊಳೆ ಪೈಪ್ ಇದೆ, ಅಲ್ಲೂ ಮಣ್ಣು ಕೂಡ ಇನ್ನು ಜರುಗ್ತಾನೆ ಇದೆ. ಮಣ್ಣು ನಿರಂತರವಾಗಿ ಕುಸಿತಾ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಎಚ್ಚರಿಕೆ ಕ್ರಮವನ್ನು ವಹಿಸೋದು ಒಳ್ಳೆಯದು. ಯಾರು ಕೂಡ ಅಪ್ಪಿತಪ್ಪಿಯೂ ಕೂಡ ಯಾವ ರೀತಿ ಆಗಿದೆ ನೋಡೋಣ ಅಂತ ಕೂಡ ಇದರ ಬಳಿಗೆ ಯಾರು ಬಾರದೇ ಇರೋದು ಒಳ್ಳೆಯದು. ಈಗಾಗಲೇ ಸಕಲೇಶ್ಪುರ ತಹಸೀಲ್ದಾರ್ ಮೇಘನಾ ಅವರು ಬಂದು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೊತೆಗೆ ಎತ್ತಿನೊಳೆ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಬಂದು ಹೋಗಿರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಸುಮಾರು 5-6 ಹಳ್ಳಿಗಳಿಗೆ, ಇಡೀ ಒಂದು ಸಕಲೇಶ್ಪುರ ಮತ್ತು ಆ ಒಂದು ಹಳ್ಳಿಗೆ ಸಂಪರ್ಕ ಕಲ್ಪಿಸದೆ ಈಗ ರಸ್ತೆ ತುಂಡಾಗಿ ಹೋಗಿದೆ. ಅಷ್ಟು ಭೀಕರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು ಇಲ್ಲಿ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಯಾವುದೇ
ಒಂದು ಪ್ರಾಣಹಾನಿ ಆಗದೆ ಇರೋದು ಅದೃಷ್ಟವಶಾತ್ ಒಂದು ಪುಣ್ಯ ಅಂತಲೇ ಹೇಳ್ಬೋದಾಗಿದೆ. ಒಂದು ವೇಳೆ ಇದೇನಾದ್ರೂ ಬೆಳಗಿನ ಜಾವ ಅಂದ್ರೆ ಮಕ್ಕಳು ಶಾಲೆಗೆ ಹೋಗುವಂತಹ, ಇಲ್ಲಿ ಜನ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ರೆ ಸಾಕಷ್ಟು ಪ್ರಾಣಹಾನಿ ಕೂಡ ಆಗ್ತಿತ್ತು ಅಂತ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇತ್ತ ಕರ್ನಾಟಕದ ಪರಿಸ್ಥಿತಿ ಹಾಸನ ಮಲೆನಾಡು ಭಾಗದಲ್ಲೂ ಕೂಡ ಇದೀಗ ಆತಂಕ ಹೆಚ್ಚಾಗ್ತಾ ಇದೆ. ಮತ್ತೆ ಗುಡ್ಡ ಕುಸಿತ, ಒಂದು ಲಾರಿ ಕಾರು ಜೆಸಿಬಿ ಮೇಲೆ ಮಣ್ಣಿನ ಗುಡ್ಡ ಬಿದ್ದಿದೆ ಅನ್ನೋ ಮಾಹಿತಿ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ವಾಹನ ಚಲಿಸುವಾಗಲೇ ಮೇಲೆ ಬಿದ್ದಿದೆಯಂತೆ ಗುಡ್ಡ. ಹಾಸನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಭಾಗದಲ್ಲಿ ಸಂಭವಿಸಿರುವ ದುರಂತ ಇದು. ಅಲ್ಲಿನ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರೋ ಸಂದರ್ಭದಲ್ಲೇನೆ ಗುಡ್ಡ ಕುಸಿದಿದೆ. ಶಿರೂರಿನಲ್ಲೂ ಕೂಡ ಇಂಥದ್ದೇ ದುರಂತ ಸಂಭವಿಸಿತ್ತು. ಅಲ್ಲಿ ಲಾರಿಯನ್ನ ನಿಲ್ಲಿಸಿ ಅಲ್ಲಿ ನಿದ್ರೆಯನ್ನ ಮಾಡ್ತಾ ಇದ್ದ ಅರ್ಜುನ್ ಸೇರಿದಂತೆ ಆ ಟೀ ಅಂಗಡಿಯಲ್ಲಿದ್ದ 15 ಮಂದಿ ನಾಪತ್ತೆಯಾಗಿದ್ರು. ರಕ್ಷಣಾ ಕಾರ್ಯಾಚರಣೆ, ಅನೇಕರು ಸಾವನ್ನಪ್ಪಿದ್ರು, ಕೆಲವರನ್ನ ರಕ್ಷಣೆ ಮಾಡಲಾಯಿತು, ಇನ್ನೂ 4 ನಾಪತ್ತೆ. ಆ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯ ಶಿರೂರಿನಲ್ಲಿ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅದರ ನಡುವೆನೇ ಹಾಸನದ ಬಳಿಯಲ್ಲಿ ಶಿರಾಡಿ ಘಾಟ್ ಬಹುಶಃ ಜಾಗ, ಅಲ್ಲಿ ಮತ್ತೊಮ್ಮೆ ಅಂಥದ್ದೇ ದುರಂತ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ಫೋನ್ ಸಂಪರ್ಕದಲ್ಲಿ. ಖುಷ್ವಂತ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ? ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರೀಪಾದ್, ಈಗಾಗಲೇ ಸ್ಥಳಕ್ಕೆ ಸಕಲೇಶ್ಪುರ ಗ್ರಾಮಾಂತರ ಸಿಪಿಐದ ನಿರಂಜನ್ ಅವರು ಮತ್ತೆ PSI ತಿಪ್ಪಾರೆಡ್ಡಿ ಅವರು ಎಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಏನು ಈ ಘಟನೆ, ಈ ಹಿಂದೆ ದೊಡ್ಡತಪ್ಪಲು ಬಳಿ ರಸ್ತೆ ಕುಸಿತು. ಇಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಮತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಉಸ್ತುವಾರಿ ಸಚಿವ ರಾಜಣ್ಣ ಎಲ್ಲರೂ ಕೂಡ ಇದೇ ಸ್ಥಳಕ್ಕೆ ಭೇಟಿದ್ರು. ಮತ್ತೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಓಪನ್ ಆಗಿ ಕುಮಾರಸ್ವಾಮಿ ಅವರು ಹೇಳಿದ್ರು. 2-3 ಬಾರಿ ರಸ್ತೆ ಕುಸಿತು. ಮತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಸನ DC ಸತ್ಯಭಾಮ ಅವರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಮಾತ್ರ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಆದ್ರೆ ಈಗ ಪುನಃ ಏಕಾಏಕಿ ಮಳೆಯ ರಭಸ ಮತ್ತೆ ಗಾಳಿ ಮಳೆ ಹೆಚ್ಚಾದ ಕಾರಣ ಈಗಾಗಲೇ ಮತ್ತೆ ಖುಷ್ವಂತ್, ಅಂದ್ರೆ ವೆಹಿಕಲ್ಸ್ ಅಲ್ಲಿ ಇದ್ದವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು ಹಿಂಗೆ ಗುಡ್ಡ ಕುಸಿತಿದೆ ಅಂತ ಹೇಳಿ? ಅಂದ್ರೆ ಅದೃಷ್ಟ ಗಟ್ಟಿ ಇತ್ತು ನಿಜ ಹೇಳ್ಬೇಕು ಅಂದ್ರೆ. ಶಿರೂರ್ನ ಘಟನೆಯನ್ನ ನಾವು ನೆನ್ಪು ಮಾಡ್ಕೊಂಡ್ರೆ. ಸ್ಮಿತಾ, ಈಗಾಗಲೇ ಈ ಗುಡ್ಡ ಹಂತವಾಗಿ ಕುಸಿತಾ ಇದೆ. ಯಾಕಂತ ಅಂದ್ರೆ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಈ ಸಂಪೂರ್ಣವಾದ ಗುಡ್ಡದ ಪ್ರಮಾಣ ಒಂದೇ ಸತಿ ಕುಸಿದಿದ್ರೆ ಬಹುಶಃ ಯಾರಾದ್ರೂ ಸಿಕ್ಕಿಕೊಳ್ತಿದ್ರು. ಈಗಾಗಲೇ ಅಲ್ಲಿ 2-3 ಬಾರಿ ಗುಡ್ಡ ಕುಸಿತಿತ್ತು. ಹೀಗಾಗಿ ಚಲಿಸ್ತಿರ್ಬೇಕಾದ್ರೆ ಸ್ವಲ್ಪ ಪ್ರಮಾಣದ ಮಣ್ಣು ಅರ್ಧಂಬರ್ಧ ಆ ವಾಹನಗಳ ಮೇಲೆ ಬಿದ್ದಿರೋ ಕಾರಣ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದ ಮಣ್ಣೇನಾದ್ರು ಬಿದ್ದಿದ್ರೆ ಇನ್ನೂ ಹೆಚ್ಚಿನ ಅನಾಹುತ ಆಗ್ತಿತ್ತು. ಸದ್ಯಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ಕೂಡ ವಾಹನವನ್ನ ತೆರವು ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಇಡೀ ಒಂದು ಶಿರಾಡಿಗ ಟ್ರಾಫಿಕ್ ಜಾಮ್ ಆಗಿರುವಂತದ್ದು, ಜೊತೆಗೆ ಅಲ್ಲಿ ಸ್ಥಳಕ್ಕೆ ಸಂಪರ್ಕ ಮಾಡೋದು ಕೂಡ ಈ ಸದ್ಯಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ ಸ್ಮಿತಾ. ರೈಟ್ ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ. ಇದು ಮೇಲ್ಗಡೆ ಇದು ಗುಡ್ಡ ಐತಲ್ಲ, ಇದು ಗುಡ್ಡ ಪೂರಾ ಬಂದಿದೆ. ಇದು ಪೂರಾ ಬಂದ್ಬಿಟ್ಟು ಈಗಾಗಲೇ ಸಕಲೇಶ್ಪುರದ ಹಾರ್ಲೆ ಗ್ರಾಮದ ಬಳಿ ಅಂದ್ರೆ ಹಾರ್ಲೆ ಕೂಡಿಗೆ ಬಳಿ ರಸ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಿರಂತರ ಮಳೆಯಿಂದ ನಡನಹಳ್ಳಿ ಇರ್ಬೋದು, ಕುಂಬರ್ಡಿ ಮತ್ತು ದೇಕ್ಲಾ, ಗುರ್ಜನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಡಿತುವಂತ ರಸ್ತೆ ಸಂಪೂರ್ಣವಾಗಿ ಕಡಿದು ಹೋಗಿರುವುದನ್ನ ನೋಡ್ಬೋದಾಗಿದೆ. ನಿಜಕ್ಕೂ ಈ ಹಿಂದೆ ಕೊಡಗು ಮತ್ತು ಹಾಸನ ಗಡಿಭಾಗದ ಜಿಲ್ಲೆಯಲ್ಲಿ ಯಾವ ರೀತಿ ಗುಡ್ಡ ಕುಸಿತ ಆಗಿತ್ತು ಅಂತಹ ಒಂದು ಭೀಕರವಾಗಿ ಗುಡ್ಡ ಕುಸಿತ ಆಗಿರುವುದನ್ನ ನೋಡ್ಬೋದಾಗಿದೆ. ಜೊತೆಗೆ ಈ ಭಾಗದಲ್ಲಿ ಎತ್ತಿನ ಹೊಳೆ ಪೈಪ್ ಏನಿದೆ ಆ ಕೂಡ ಹಾದು ಹೋಗಿರುವಂಥದ್ದು. ಜೊತೆಗೆ ಇನ್ನಷ್ಟು ಮುಂದೆ ಹೋಗಿ ತೋರಿಸ್ಲಿಕ್ಕೆ ಈ ಪ್ರದೇಶ ಹಾನಿಕಾರಕ ಆಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕುಸಿಯುವಂತ ಸಾಧ್ಯತೆ ಇದೆ. ಆದಷ್ಟು ನಾವು ಇಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಮತ್ತೆ ಯಾರು ಕೂಡ ಸಾರ್ವಜನಿಕರು ಇಲ್ಲಿಗೆ ಬಾರದೇ ಇರೋದು ಕೂಡ ಒಳ್ಳೇದು ಅಂತ, ಬರದೇ ಇರೋದು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು ಎಷ್ಟು ಆಳದ ತನಕ ಇಲ್ಲಿ ಕುಸಿತ ಆಗಿದೆ. ರಸ್ತೆಯ ಒಂದು ಭಾಗ ಈ ಕಡೆ ಇದ್ರೆ ಇನ್ನೊಂದು ಭಾಗ ಆ ಕಡೆ ನೋಡ್ಬೋದು ಎತ್ತಿನ ಹೊಳೆ ಪೈಪ್ ಇದೆ. ಅಲ್ಲೂ ಮಣ್ಣು ಕೂಡ ಇನ್ನೂ ಜರುಗ್ತಾನೆ ಇದೆ. ಮಣ್ಣು ನಿರಂತರವಾಗಿ ಕುಸಿತಾ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಎಚ್ಚರಿಕೆ ಕ್ರಮವನ್ನು ವಹಿಸೋದು ಒಳ್ಳೆಯದು. ಯಾರು ಕೂಡ ಅಪ್ಪಿತಪ್ಪಿಯೂ ಕೂಡ ಯಾವ ರೀತಿ ಆಗಿದೆ ನೋಡೋಣ ಅಂತ ಕೂಡ ಇದರ ಬಳಿಗೆ ಯಾರು ಬಾರದೇ ಇರೋದು ಒಳ್ಳೆಯದು. ಈಗಾಗಲೇ ಸಕಲೇಶ್ಪುರ ತಹಸೀಲ್ದಾರ್ ಮೇಘನಾ ಅವರು ಬಂದು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೊತೆಗೆ ಎತ್ತಿನೊಳೆ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಬಂದು ಹೋಗಿರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಸುಮಾರು 5-6 ಹಳ್ಳಿಗಳಿಗೆ
ಇಡೀ ಒಂದು ಸಕಲೇಶ್ಪುರ ಮತ್ತು ಆ ಒಂದು ಹಳ್ಳಿಗೆ ಸಂಪರ್ಕ ಕಲ್ಪಿಸದೆ ಈಗ ರಸ್ತೆ ತುಂಡಾಗಿ ಹೋಗಿದೆ. ಅಷ್ಟು ಭೀಕರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು ಇಲ್ಲಿ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಯಾವುದೇ ಒಂದು ಪ್ರಾಣಹಾನಿ ಆಗದೆ ಇರೋದು ಅದೃಷ್ಟವಶಾತ್ ಒಂದು ಪುಣ್ಯ ಅಂತಲೇ ಹೇಳ್ಬೋದಾಗಿದೆ. ಒಂದು ವೇಳೆ ಇದೇನಾದರೂ ಬೆಳಗಿನ ಜಾವ ಅಂದರೆ ಮಕ್ಕಳು ಶಾಲೆಗೆ ಹೋಗುವಂತಹ, ಇಲ್ಲಿ ಜನ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ರೆ ಸಾಕಷ್ಟು ಪ್ರಾಣಹಾನಿ ಕೂಡ ಆಗ್ತಿತ್ತು ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.